ಹರೇ ಕೃಷ್ಣ. ಇವತ್ತು ಫಸ್ಟ್ ಚಾಪ್ಟರ್ನ 2ನೇ ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ. ಧ್ಯಾನ ಶ್ಲೋಕದಿಂದ ಶುರು ಮಾಡೋಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಎಲ್ಲೆಲ್ಲಿ ಒತ್ತಕ್ಷರ ದೀರ್ಘಾಕ್ಷರಗಳಿದೆಯೋ ಅಲ್ಲಿ ಗಟ್ಟಿಯಾಗಿ ಒತ್ತಿ ಹೇಳಬೇಕು. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಅರ್ಥಾತ್ ಸಂಜಯ ಹೇಳಿದನು, ವ್ಯೂಹಾಕಾರದಲ್ಲಿ ನಿಂತಿರುವ ಪಾಂಡವರ ಸೈನ್ಯವನ್ನು ನೋಡಿ ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು. 5 ಸಲ 2ನೇ ಶ್ಲೋಕ ನನ್ನ ಜೊತೆ ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ 2ನೇ ಶ್ಲೋಕ ಕೂಡ ಈಸಿಯಾಗಿ ಬರುತ್ತೆ. ಹರಿ ಓಂ. ಇದೇ ರೀತಿ ಈಸಿಯಾಗಿ ಶ್ಲೋಕಗಳನ್ನ ಕಲಿಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಹರೇ ಕೃಷ್ಣ.